ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಬ್ಯಾಂಗ್ಳೂರಿಂದ ಮೈಸೂರು ಹೋಗುವಂತಹ ನಾನ್ ಸ್ಟಾಪ್ ಬಸ್ನ ಒಂದು ವೀಡಿಯೋ ಮಾಡ್ತಾಯಿದ್ದೀನಿ. ಇದು ಕರ್ನಾಟಕ ಸಾರಿಗೆ ಸೇರಿದಂಥ ಒಂದು ಬಸ್ಸು. ನಾನು ಈ ವಿಡಿಯೋದಲ್ಲಿ ಎಲ್ಲ ಇನ್ಫಾರ್ಮೇಷನ್ ಕವರ್ ಮಾಡ್ತೀನಿ. ಇದು ಇತ್ತೀಚೆಗೆ ಲಾಂಚ್ ಮಾಡಿರೋಂಥ ಬಸ್ಸು. ಐ ಥಿಂಕ್ ಲಾಸ್ಟ್ ಇಯರ್ ಲಾಂಚ್ ಮಾಡಿರೋಂಥ ಬಸ್ ಇದು. ನೀವು ಇಲ್ಲಿ ಸೀಟ್ಸ್ ಎಲ್ಲ ನೋಡ್ಬೋದು. ಸೊ ನಾನು ಈ ವಿಡಿಯೋದ ಎಂಡಲ್ಲಿ ಡ್ರೈವರ್ನ ಕೂಡ ಮಾತಾಡಿಸ್ತೀನಿ. ಸೊ ಅವ್ರ ಹತ್ರ ಇನ್ಫಾರ್ಮೇಷನ್ ತೊಗೊಳ್ಳೋಣ, ಸೊ ಹೇಗಿದೆ ಅಂತ. ನೋಡಿ ಸೀಟೆಲ್ಲ 3+2 ಇದೆ. ಸೊ ನಾನಿವಾಗ ಡ್ರೈವರ್ನ ಮಾತಾಡಿಸ್ತೀನಿ, ಹತ್ರ ಇನ್ಫಾರ್ಮೇಷನ್ ತೊಗೊಳ್ಳೋಣ. ಹಾಯ್ ಸರ್. ಸರ್ ಹೆಸರು ಸರ್ ನಿಮ್ಮದು? ಪರಶುರಾಮಯ್ಯ. ಓಕೆ, ಯಾವ ಊರು ಸರ್ ನಿಮ್ದು? ಬೇಸಿಕಲಿ ಚಿಕ್ಕನಾಯಕನಹಳ್ಳಿ. ಇವಾಗ ಇಲ್ಲಿ ಎಷ್ಟು ವರ್ಷ ಆಯ್ತು ಬ್ಯಾಂಗ್ಳೂರಲ್ಲಿ ಫಸ್ಟ್ ಮಾಡ್ತಿದ್ದೆ, ಈಗ KSRTC 4 ವರ್ಷದಿಂದ ಮಾಡ್ತಾಯಿದ್ದೆ. ಓಕೆ. ಸೊ ಈ ಬಸ್ಸು ಮೈಸೂರು ನಾನ್ ಸ್ಟಾಪ್ ಗಾಡಿ. ಪರ್ ಡೇ ಅಂದರೆ ಎಷ್ಟು ಟ್ರಿಪ್ ಹೋಗ್ಬೇಕು ಸರ್ ನೀವು? 2 ಟ್ರಿಪ್ ಮಾಡ್ತೀವಿ ಒಂದು ಡ್ಯೂಟಿಗೆ. ಓಕೆ. OT ಮಾಡ್ತೀವಿ ಅಂದರೆ 4 ಟ್ರಿಪ್ ಮಾಡ್ತೀವಿ. ಪರ್ ಡೇ 4 ಟ್ರಿಪ್ ಇರುತ್ತೆ, ಅಂದರೆ OT ಎಲ್ಲ ಸೇರಿ. ಸೊ ಟೋಟಲ್ ಸೀಟಿಂಗ್ ಕೆಪಾಸಿಟಿ ಎಲ್ಲ ಏನಿದೆ ಸರ್? 50. ಓಕೆ. ಸೊ ಮುಂಚೆದು ಬಸ್ಸಿಗೂ ಇವಾಗಕ್ಕೂ ಈ ಬಸ್ಸಿಗೆ ಏನು ವ್ಯತ್ಯಾಸ ಸರ್? ನಿಮ್ಗೆ ಯಾವುದು ಕಂಫರ್ಟ್ ಅನಿಸುತ್ತೆ? ಲೈಕ್ ಓಕೆ, ಅಂದರೆ ಡ್ರೈವಿಂಗ್ ಎಲ್ಲ ಪೀಸ್ಫುಲ್ ಆಗಿದೆ. ಓಕೆ. ಮತ್ತು ಸೀಟಿಂಗ್ದೆಲ್ಲ ಅಂದರೆ ಪ್ಯಾಸೆಂಜರ್ ಏನಂತ ನಿಮಗೆ? ಸೂಪರ್ ಚೆನ್ನಾಗಿದೆ, ರಾಜಹಂಸ ಥರ ಇದೆ. ಓಕೆ. ಸರ್ ಟೋಟಲ್ ಎಷ್ಟು ವರ್ಷ ಸರ್ ಎಕ್ಸ್ಪೀರಿಯನ್ಸ್ ನಿಮ್ಮದು ಸರ್ವಿಸು? 2004 ಬ್ಯಾಚ್ ಸರ್ ನಾನು. ಓಕೆ. BMTC ಫಸ್ಟಿಗೆ ಮೊದಲಿಗೆ ಅಪಾಯಿಂಟ್ ಆಗಿದೆ. ಓಕೆ. ಅಲ್ಲಿಂದ ಈಗ ಇಲಾಖೆ ಅಭ್ಯರ್ಥಿ ಮೇಲೆ ಈಗ 2001ರಲ್ಲಿ KSRTC ಬಂದಿದೆ ಮೈಸೂರು ಡಿವಿಷನ್. ಸೊ ಟೋಟಲ್ 21 ಇಯರ್ಸ್ ಸರ್ವಿಸು. ಮುಂಚೆ BMTC ಮಾಡ್ತಾ ಇರಿ. ಅಲ್ಲಿ ಎಷ್ಟು ವರ್ಷ ಮಾಡಿದ್ರಿ? ಅಲ್ಲಿ 90 ವರ್ಷ ಮಾಡಿದ್ವಿ. ಓಕೆ ಸರ್. ಸೊ ಈಗ ನಿಮಗೆ BMTC ಲೋಕಲ್ ಓಡಿಸಿ ಅಥವಾ ಈ ಬಸ್ಸಿಗೆ ಏನು ನಿಮಗೆ ಡಿಫ್ರೆನ್ಸ್ ಅನ್ಸುತ್ತೆ ಸರ್? ಯಾವ್ದು ಕಂಫರ್ಟ್ ಅನಿಸುತ್ತೆ? ಎರಡು ಪರವಾಗಿಲ್ಲ ಸರ್, ಏನು ಡ್ಯೂಟಿ ಕರೆಕ್ಟಾಗಿ ಆಗ್ತದೆ. ಓಕೆ. ಸೊ ನಿಮ್ಮದು ಈಗ ಮೈಸೂರು ರೂಟಿಂಗ್ ಇದೆ ಅಲ್ವಾ, ನಿಮಗೆ ಇದು ಆಲ್ಟರ್ನೇಟಿವ್ಲಿ ಚೇಂಜ್ ಆಗುತ್ತಾ ಅಥವಾ ಯಾವಾಗಲೂ ಇದೇ ಇರುತ್ತೆ ಸರ್? ಇದೇ ಇರುತ್ತೆ. ಸೀನಿಯಾರಿಟಿ ಅಂತ ಮಾತ್ರ ತಗೊಂತೀವಲ್ಲ. ಓಕೆ. ಅಂದರೆ ನಿಮ್ಗೆ ಆಪ್ಷನ್ಸ್ ಇರುತ್ತೆ. ಸೊ ನೀವು ಮುಂಚೆ ಎಲ್ಲಿ ಓಡಿಸ್ತೀರಿ ಸರ್? ಯಾವ ರೂಟಿಂಗ್ ಓಡಿಸ್ತೀರಿ? ನಾವು ಮುಂಚೆ ಮಂಗಳೂರು, ಓಕೆ, ಬೆಳಗಾವಿ ಸ್ಲೀಪರ್ ಓಡಿಸ್ತಿದ್ದೆ. ಓಕೆ. ಅನಿವಾರ್ಯ ಏನಾದರೂ ಡಿಪೋ ಚೇಂಜ್ ಆದಾಗ ಬೇರೆ ಡಿಪೋ ಬಂದು ಅಂದರೆ ನಾನ್ AC ಸ್ಲೀಪರ್ ಬಸ್ ಓಡಿಸ್ತೀರಿ. ನೀವು ಓಲ್ವೋಸ್ ಎಲ್ಲ ಓಡಿಸಿದ್ದೀರಾ? ಓಲ್ವೋಸ್ನ ಓಡಿಸಿಲ್ಲ ಸರ್. ಓಲ್ವೋಸ್ ಏನು ಓಡಿಸಿಲ್ಲ. ಸೊ ನಾನ್ AC ಬೆಳಗಾವಿ ಓಡಿಸಿದ್ದೀನಿ, ಮಂಗಳೂರು ಸ್ಲೀಪರ್ ಓಡಿಸಿದ್ದೀನಿ. ಓಕೆ. ಸೊ ಅದು ಲಾಂಗ್ ಜರ್ನಿ ಇರುತ್ತೆ ಸರ್, ಅರೌಂಡ್ ಒಂದು ಸಮ್ಟೈಮ್ಸ್ 400 ಕಿಲೋಮೀಟರ್ ಎಲ್ಲ ಇರುತ್ತೆ. ಅದೆಲ್ಲ ಯಾವ ಥರ ಇರುತ್ತೆ ಸರ್? ಅಂದರೆ ನಾವು ಡ್ರೈವರ್ ಒಂದು ಇಷ್ಟು ಕಿಲೋಮೀಟರ್ ಓಡಿಸ್ತೀವಿ. ಓಕೆ. DBRC ಇಂದ ಸಲ ಅವ್ರಿಗೆ ಜಾಸ್ತಿ ಟಿಕೆಟ್ ಜಾಸ್ತಿ ಟೆನ್ಷನ್ ಇರಲ್ಲ ಅದರಲ್ಲಿ. ಓಕೆ. ಬುಕಿಂಗ್ ಸೀಟ್ ಇರುತ್ತೆ. ಓಕೆ. ಅವರು ಒಂದು 100 ಕಿಲೋಮೀಟರ್ ಓಡಿಸ್ಕೊಡ್ತಾರೆ ನಾನು. ಓಕೆ. ಬರ್ತಾ ಓಡಿಸ್ಕೊಡ್ತಾರೆ. ಓಕೆ. ಅಷ್ಟು ಆಗುತ್ತೆ ನಮಗೆ. ಸೊ ಆ ಥರ ಪ್ಲಾನ್ ಮಾಡ್ಕೊಂಡು ಓಡಿಸ್ತೀರ? ಅಂದರೆ ಬುಕ್ಕಿಂಗ್ ಮುಂಚೆನೇ ಆಗಿರುತ್ತೆ ಆ ಬಸ್ಸಲ್ಲಿ? ಚೆನ್ನಾಗಿರುತ್ತೆ, ಏನೋ 1-2 ಟಿಕೆಟ್ ಕೊಡೋದಿರುತ್ತೆ ಅಷ್ಟೇ ಅವ್ರಿಗೆ. ಓಕೆ. ಅವರು ರಸ್ಟ್ ಮಾಡ್ಕೊಂತಾರೆ, ನಮಗೂ ರಸ್ಟ್ ಕೊಡ್ತಾರೆ ಅವಾಗ. ಓಕೆ. ಈ ಬಸ್ಸಿಗೆ ಮೈಸೂರಿಗೆ ಇದೆಯಲ್ವಾ ಇದು ಈ ಬಸ್ಸು? ಸೊ ಟಿಕೆಟ್ಸ್ ಎಲ್ಲ ಸಮ್ಟೈಮ್ಸ್ ನೀವೇ ಬುಕ್ ಮಾಡಬೇಕಾಗುತ್ತೆ ಅಥವಾ ಸಮ್ಟೈಮ್ ಆನ್ಲೈನ್? ಅಲ್ಲೇ ಕೌಂಟ್ರಲ್ಲೇ ಕೊಡ್ತಾರೆ. ಅಂದರೆ ಹಬ್ಬದ ಟೈಮಲ್ಲಿ ನೀವೇ ಇಶ್ಯೂ ಮಾಡಬೇಕಾಗುತ್ತೆ ಸರ್ ಯಾವಾಗಾದ್ರು? ಹಬ್ಬದ ಟೈಮಲ್ಲಿ DBRC ಅಂತ ಎರಡು ಪೋಸ್ಟ್ ಇರುತ್ತಲ್ಲ. ಓಕೆ. ನಾನು ಡ್ರೈವರು. ಓಕೆ. ನಮಗೆ ಕೊಡಲ್ಲ. DBRC ಇದ್ದಾಗ ಅವ್ರಿಗೆ ಮಿಷನ್ ಕೊಟ್ಟು ಮಾಡ್ಕೊಂಡು ಹೋಗಪ್ಪ ಅಂತಾರೆ ಅಷ್ಟೇ. ಸೊ ಆ ಥರ ಆಪ್ಷನ್ ಇರುತ್ತೆ. ಅದು ಅವರೇ ಕೊಡ್ತಾರೆ ಅಥವಾ ನೀವು ತಗೋಬೋದು? ಓಕೆ. ಅಂದರೆ ಅದರಲ್ಲಿ ಅಂದರೆ ನಿಮಗೆ ಅದು ಏನಂತಾರೆ, ಅದು ಮಂತ್ಲಿ ಏನು ಸ್ಯಾಲ್ರಿ ಅದೆಲ್ಲ ಬೇರೆ ಥರ ಇರುತ್ತಾ? ಅದು ಟಿಕೆಟು ಕಂಡಕ್ಟರ್ ಡ್ರೈವರ್ಗೆಲ್ಲ ಒಂದೇ ಥರ? ಇನ್ಸೆಂಟಿವ್ ಡಬಲ್ ಬರುತ್ತೆ ಅವರಿಗೆ. ಓಕೆ. ಸೊ ಇದರಲ್ಲಿ ಇನ್ಸೆಂಟಿವ್ಸ್ ಕೂಡ ಇರುತ್ತೆ? ಇನ್ಸೆಂಟಿವ್ಸ್ ಇರುತ್ತಲ್ಲ, ಡಬಲ್ ಬರುತ್ತೆ. ಓಕೆ ಸರ್. ಈಗ ಇದು ಲಾಂಗ್ ಹೋಗೋರಿಗೆ ವೀಕ್ಲಿ ಎಷ್ಟು ಟ್ರಿಪ್ ಅಂತ ಇರುತ್ತೆ ಸರ್? ವೀಕ್ಲಿ 7 ದಿನಕ್ಕೆ ಮಾಮೂಲಿ ಒಂದು ವೀಕ್ಲಿ ಸರ್ ಮಾಮೂಲಿ. ಓಕೆ. 3 ದಿನ ಡ್ಯೂಟಿ ಆದರೆ ಎರಡು ಸರಿ ಹತ್ತಾರೆ. ಒಂದ್ಸರಿ ಫಸ್ಟಿಗೆ 1 ದಿನ ಹತ್ತಿ 3 ದಿನ ಆಗ್ಬಿಡುತ್ತೆ. ಓಕೆ. ನೆಕ್ಸ್ಟ್ 1 ದಿನ ಹತ್ತಿ ನೆಕ್ಸ್ಟ್ ದಿನ ಬಂದು 3 ದಿನ ಡ್ಯೂಟಿ ಮಾಡಿದ್ರೆ 6 ದಿನ ಆಯಿತು. 7ನೇ ದಿನಕ್ಕೆ ವೀಕ್ಲಿ ಆ್ಯಪ್. ಓಕೆ. ಮತ್ತು ತಿಂಗಳಲ್ಲಿ ಇಷ್ಟು ಅವರ್ಸ್ ಅಥವಾ ಇಷ್ಟು ಕಿಲೋಮೀಟರ್ ಓಡಿಸ್ಬೇಕು ಅಂತ ಏನಾರು ಇದೆಯಾ ನಿಮ್ಮದ್ರಲ್ಲಿ? ಎಷ್ಟು ಕಿಲೋಮೀಟರ್ ಕೊಟ್ಟರೆ ಗಾಡಿಗೆ ಎಷ್ಟು ಕಿಲೋಮೀಟರ್ ಅಷ್ಟು ಓಡಿಸ್ಬೇಕು ಸರ್ ನಾವು. ಅದೇ ಕರೆಕ್ಟಾಗಿ ಕೊಟ್ಟಿರ್ತಾರೆ ಲೆಕ್ಕನ. ಓಕೆ. ಅದು ಇಷ್ಟೇ ಕಿಲೋಮೀಟ್ರು ಇಷ್ಟೇ ಗಂಟೆಗೆ ಎಲ್ಲ ಕರೆಕ್ಟಾಗಿರುತ್ತೆ. ಅಲ್ಲ, ದಿನದ ಲೆಕ್ಕ ಎಷ್ಟು ಗಂಟೆ ಓಡಿಸ್ಬೇಕು? 8 ಅವರ್ ಅಷ್ಟೇ ಸರ್. 8 ಅವರ್. ಅದ್ರ ಮೇಲಾದ್ರೆ OT ತಿಂಗಳು ಲೆಕ್ಕಕ್ಕಾರೆ ಎಷ್ಟು ರಜೆ ಇರುತ್ತೆ? 4 ರಜಾ. 4 ವೀಕ್ಲಿ ಆ್ಯಪ್ ಇರುತ್ತೆ. ಓಕೆ. ನಮ್ಮ CL EL
Okay. CML ಒಂದು 15 ವರ್ಷ ಕೊಡ್ತಾರೆ. Okay. ಎಮರ್ಜೆನ್ಸಿ ಯಾವಾಗ ಬೇಕಾದ್ರೂ ಹಾಕ್ಕೋಬೋದು ನಾವು. ಓಕೆ ಅಂದರೆ ಅದು ಬಿಟ್ಟು ಈಗ ಸ್ಯಾಲ್ರಿ ಬಿಟ್ಟು ನಿಮಗೆ ಅದರ್ ಫೆಸಿಲಿಟೀಸ್ ಅಂತ ಏನಾರು ಸಿಗುತ್ತೆ ಸರ್? ಈಗ ನೀವು ಊಟದ ಆ ಥರ ಏನಾದ್ರು ಊಟದ್ದೇನಿಲ್ಲ ಸರ್. ಅಂದರೆ ಗೌರ್ಮೆಂಟ್ ರೆಕಗ್ನೈಸ್ಡ್ ಹೋಟೆಲ್ಸ್ ಎಲ್ಲ ಇರುತ್ತಲ್ಲ, ಈಗ ನೀವು ಮಂಗಳೂರೆಲ್ಲ ಹೋಗುವಾಗ ಅಲ್ಲಿ ಆ ಥರ ಫೆಸಿಲಿಟೀಸ್ ಎಲ್ಲ ಏನಿರಲ್ಲ, ಅಂದರೆ ಪರ್ ಡೇ ಲೆಕ್ಕಕ್ಕೆ ಯಾವ ಥರ ಆ ಥರ ಏನಿರಲ್ಲ. ಆ ಥರ ಇಲ್ಲ, ಓನ್ಲಿ ಸ್ಯಾಲ್ರಿ ಡಿಪೆಂಡೆಂಟು. ಹೆಲ್ತ್ ಕಾರ್ಡ್ ಕೊಟ್ಟಾರೆ ಆರೋಗ್ಯಕ್ಕೆ, Okay. ಫ್ಯಾಮಿಲಿ ಪೂರ್ತಿ ಓಕೆ ಎಷ್ಟರ ಖರ್ಚಾಗಲಿ ಹೆಲ್ತ್ ಕಾರ್ಡ್ ಕೊಟ್ಟಾರೆ. ಓಕೆ 400 ರೂಪಾಯಿ ಕಟ್ ಮಾಡ್ತಾರೆ ತಿಂಗಳ, ಪರವಾಗಿಲ್ಲ, ಓಕೆ ಸಂತೋಷ. ಓಕೆ. ನಮ್ಮ ಆರೋಗ್ಯದ ಬಗ್ಗೆ ಭಾಳ ಸೊ ಕಾಳಜಿ. ಮುಂಚೆಗೋಸ್ಕರ ಈಗ ಫೆಸಿಲಿಟಿ ಚೆನ್ನಾಗಿದೆ ಚೆನ್ನಾಗಿದೆ ಸರ್ ಈಗ. ಎಂಪ್ಲಾಯೀಸ್ಗೆ. ಹೌದು ಚೆನ್ನಾಗಿದೆ. ಓಕೆ ಸರ್, ಇನ್ನೊಂದು ಕ್ವಶನು, ಈಗ ಮುಂಚೆ ಈಗ ನಾವು ಈಗ ಮಂಗಳೂರೆಲ್ಲ ಹೋಗ್ತಿರುವಾಗ ರೋಡೆಲ್ಲ ಚೆನ್ನಾಗಿರ್ತಿರ್ಲಿಲ್ಲ, ಹೌದು ಸರ್ ಈಗ ಚೆನ್ನಾಗಿದೆ. ಹಾಸನ್ ಇದೆಲ್ಲ. ಸೊ ಇವಾಗಕ್ಕೂ ನಿಮ್ಮ ಮುಂಚೆಗೂ ಏನು ವ್ಯತ್ಯಾಸ? ಅಂದರೆ ನೀವು 20 ವರ್ಷ ಸರ್ವಿಸ್ ಆಯ್ತು ಅನ್ನೋಲ್ಲ. ಅವಾಗ ಅಂದ್ರೆ ಸರ್ ಭಾಳ ಬೇಜಾರಾಗೋದು, ಗಾಡಿಗಳು ಬಡ್ಕ ಅಂದ್ಕೊಂಡು ಸುಮ್ಮನೆ ಭಾಳ ಬೇಜಾರಾಗೋದು ನಮಗೆ. ಓಕೆ ಈಗ ಒಂದು 10 ಕಿಲೋಮೀಟರ್ ಹೋಗೋದನ್ನ ಈಗ 50 ಕಿಲೋಮೀಟ್ರಿಗೆ ಓಕೆ ಒಂದು ವಾರಿಗೆ ಹೋಗೋದನ್ನ 2 ಅವರ್ 3 ಅವರ್ ತಗೊಂಬಿಡೋದು. ಓಕೆ ಭಾಳ ಟೈಮು ಕವರ್ ಮಾಡೋಕ್ಕಾಗ್ತಿರಲಿಲ್ಲ. Okay. ಈಗ ಆರಾಮಾಗಿದೆ, ಎಲ್ಲ ಕಡೆ ರೋಡ್ ಚೆನ್ನಾಗಿದೆ. ಓಕೆ. ಇದು ಈಚರ್ ಅವ್ರದ್ದು ಗಾಡಿ ಅಲ್ಲ? ಹಾಂ ಈ ಬಸ್? ಲೈಲ್ಯಾಂಡ್, ಅಶೋಕ್ ಲೈಲ್ಯಾಂಡ್. ಹಾಂ, ಅಶೋಕ್ ಲೈಲ್ಯಾಂಡ್. ಓಕೆ. ಇದು ಮೈಲೇಜ್ ಎಷ್ಟು ಕೊಡುತ್ತೆ ಸರ್? ಮೈಲೇಜ್ 5-5.5 ಕೊಡುತ್ತೆ ಸರ್. 5. ಸೊ ಅಂದರೆ ಬುಕ್ಕಿಂಗ್ ಅದಾದ್ರೆಲ್ಲ ವರ್ತಿದೆ. ಹಾಂ ಬರ್ತಿದೆ ಸರ್. ಸೊ ಕಿಲೋಮೀಟರ್ ಲೆಕ್ಕ ಎಲ್ಲ ಆದರೆ ವರ್ತಿದೆ. ಬರ್ತಿದೆ ಸರ್. ಮತ್ತು ನಿಮ್ಮದಲ್ಲಿ ಇವಾಗ ಟೂರಿಸಮ್ ಫೆಸಿಲಿಟೀಸ್ ಎಲ್ಲ ಇದೆಯಲ್ಲ, ಟೂರಿಸಮ್ ಬಸ್ ತಗೊಳಿದ್ರೆ ಅದು ಆವ್ರೇಜ್ ಏನಿದೆ ಸರ್ ಪರ್ ಕಿಲೋಮೀಟರ್ಗೆ ಎಷ್ಟಿರುತ್ತೆ? ಕಿಲೋಮೀಟರ್ ಅವ್ರಿಗೆ ಗೊತ್ತು ಸರ್, ನಮಗೆ ಗೊತ್ತಾಗಲ್ಲ ಅದು. ಓಕೆ ಅವರ ಪಾಲಿಟಿಕಲ್ ಅವ್ರು ಮಾತಾಡ್ತಾರೆ ಅಲ್ಲೇ Okay. ಅಷ್ಟೇ. ನಮ್ಗೆ ಅಂದರೆ ನಾವು ಡಿಪೋದಲ್ಲಿ ಹೋಗಿ ಚೆಕ್ ಮಾಡಬೇಕು. ಚೆಕ್ ಮಾಡ್ಬೇಕು ಸರ್. ಓಕೆ ಸರ್, ಓಕೆ. ಥ್ಯಾಂಕ್ ಯು ಸರ್. ಓಕೆ ಸರ್.